ಸರ್, ಪಿಸಿಒಡಿ ಪಿಸಿಒಎಸ್ ಸಮಸ್ಯೆ ಇದ್ದವ್ರನ್ನ ವಿತೌಟ್ ಟ್ಯಾಬ್ಲೆಟ್ಸ್ ಕ್ಯೂರ್ ಮಾಡಿದ್ದೀರಂತಲ್ಲ, ಇದು ಸಾಧ್ಯನಾ? ಈಗಿನ ಜನರೇಷನ್ ಅಲ್ಲಿ ಅದು ವಿತೌಟ್ ಟ್ಯಾಬ್ಲೆಟ್ಸ್ ಕ್ಯೂರ್ ಮಾಡೋದಕ್ಕೆ ಆಗುತ್ತಾ? ಹೌದು ಲಿಖಿತ, ಖಂಡಿತ ಸಾಧ್ಯ. ಯಾವುದೇ ತರನಾಗಿರ್ತಕ್ಕಂತಹ ಟ್ಯಾಬ್ಲೆಟ್ಸ್ ಇಲ್ದಲೇ, ಯಾವುದೇ ತರನಾಗಿರ್ತಕ್ಕಂತಹ ಪೌಡರ್ ಶೇಕ್ಸ್ ಇಲ್ದಲೇ, ಯಾವುದೇ ತರನಾಗಿರ್ತಕ್ಕಂತಹ ಸಪ್ಲಿಮೆಂಟ್ಸ್ ಇಲ್ದಲೇ, ಅಂದ್ರೆ ದರ್ ಇಸ್ ಅ ನೋ ಶಾರ್ಟ್ ಕಟ್ಸ್ ಯಾವ್ದು ಕೂಡ ಇಲ್ಲ. ಇದು ಮತ್ತೆ ಕ್ವಿಕ್ ಫಿಕ್ಸ್ ಕೂಡ ಅಲ್ಲ. ಅಂದ್ರೆ ಹೇಗೆ ಸಾಧ್ಯ ಇದು ಅಂತ ಅಂದ್ರೆ, ಲೈಕ್ ನ್ಯಾಚುರಲ್ ಆಗಿ ಮನೆಯಲ್ಲಿ ಮಾಡುವಂತಹ ಹೋಮ್ ಮೇಡ್ ಅಥವಾ ಹೋಮ್ ಕುಕ್ಡ್ ಫುಡ್ ಇಂದ ಇದು ಸಾಧ್ಯ ಇದೆ. ಅಂದ್ರೆ ರೈಟ್ ಕ್ವಾಂಟಿಟಿ ಆಫ್ ಫುಡ್ ನ ರೈಟ್ ವೇನಲ್ಲಿ, ರೈಟ್ ಕ್ವಾಲಿಟಿ ಆಫ್ ಫುಡ್ ನ ಹೇಗೆ ತಗೋಬೇಕು, ಬಳಸುವಂತ ವಿಧಾನ ಹೇಗೆ, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ಅಂದ್ರೆ ಯಾವುದೇ ತರನಾಗಿರ್ತಕ್ಕಂಥ ಔಟ್ಸೈಡ್ ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಏನು ಇಲ್ದಲೇ ಕೂಡ ನಾವು ಆಹಾರ ಪದಾರ್ಥವನ್ನು ಮನೆಯಲ್ಲೇನೆ ಹೋಮ್ ಮೇಡ್ ಆಗಿ ಅಮ್ಮನ ಕೈ ರುಚಿಯಲ್ಲೇ ನಾವು ತಿಂದು ಇದನ್ನ ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ರಿವರ್ಸ್ ಮಾಡ್ಕೊಬಹುದು. ಸರ್, ಇವಾಗ ಪಿಸಿಒಡಿ ಪಿಸಿಒಎಸ್ ಸಮಸ್ಯೆ ಇದ್ದವರು ಪ್ರೆಗ್ನೆಂಟ್ ಆಗಲ್ಲ ಅಂತ ಹೇಳ್ತಾರಲ್ಲ, ನಿಜನಾ ಅದು? ಖಂಡಿತ ಸತ್ಯ ಅದು. ಬಟ್ ಪಿಸಿಒಡಿ ಮತ್ತೆ ಪಿಸಿಒಎಸ್ ಅನ್ನ ನಾವು ಸಂಪೂರ್ಣವಾಗಿ ನ್ಯಾಚುರಲ್ ಆಗಿ ರಿವರ್ಸ್ ಮಾಡ್ಕೊಂಡ ನಂತರದಲ್ಲಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಚಾನ್ಸಸ್ ಇದೆ. ಆದ್ರೆ ಪಿಸಿಒಡಿ ಮತ್ತೆ ಪಿಸಿಒಎಸ್ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಓವರಿಯಲ್ಲಿ ಸಿಸ್ಟಾ ಫಾರ್ಮೇಷನ್ ಆಗಿರುತ್ತೆ. ಅಂದ್ರೆ ಅದನ್ನ ನಾವು ವಾಟರ್ ಬಬಲ್ಸ್ ಅಂತ ಹೇಳಿ ಕರಿತೀವಿ. ಆ ಸಿಸ್ಟಾ ಫಾರ್ಮೇಷನ್ ಆಗಿರುವಂತದ್ದು ನ್ಯಾಚುರಲ್ ಆಗಿ ಆ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅದು ಪ್ಯೂರಿಫಿಕೇಶನ್ ಆಗಬೇಕು. ಪ್ಯೂರಿಫಿಕೇಶನ್ ಆದ ನಂತರದಲ್ಲಿ ಮಾತ್ರ ನಾವು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಸಾಧ್ಯ. ಅಂದ್ರೆ ಪ್ರತಿ ಒಂದು ಹೆಣ್ಣು ಮಗುವಿಗೆ 28 ರಿಂದ 32 ದಿನಗಳ ಒಂದು ಸೈಕಲ್ ಇರುತ್ತೆ. ಅಂದ್ರೆ ನಾವು ಮುಟ್ಟು ಅಂತ ಹೇಳಿ ಕರಿತೀವಿ. ಆ ಮುಟ್ಟು ನ್ಯಾಚುರಲ್ ಆಗಿ ಆದಾಗ ಮಾತ್ರ 13 ರಿಂದ 15 ದಿನಗಳ 13 to 15th ಡೇ ಏನಿದೆಯಲ್ಲ, ಅಂತ ಡೇನಲ್ಲಿ ಅವ್ರಿಗೆ ಓವ ನ್ಯಾಚುರಲ್ ಆಗಿ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದಾಗ ಮಾತ್ರ ಅವರು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಸಾಧ್ಯ. ಸರ್, ನೀವು ಇವಾಗ ರೀಪ್ರೊಡಕ್ಟಿವ್ ಆರ್ಗನ್ ನ ಪ್ಯೂರಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಅದನ್ನ ಯಾವ ರೀತಿ ಮಾಡ್ತೀರಾ? ಲೈಕ್ ರೀಪ್ರೊಡಕ್ಟಿವ್ ಆರ್ಗನ್ ನಾವು ಪ್ಯೂರಿಫಿಕೇಶನ್ ಮಾಡೋದು ಅಂತ ಅಂದ್ರೆ, ಪರ್ಟಿಕ್ಯುಲರ್ ಆಗಿ ಸಮ್ ಕಷಾಯಸ್ ಇದೆ ಅವ್ರಿಗೆ ಅಂತಾನೆ, ಮತ್ತೆ ಕೆಲವೊಂದು ಸೀಡ್ಸ್ ಗಳನ್ನ ನಮ್ಮ ಆಹಾರ ಪದಾರ್ಥದಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ನಮ್ದೇ ಆಗಿರ್ತಕ್ಕಂತಹ ಆಹಾರ ಪದಾರ್ಥನ, ಲೈಕ್ ಬ್ಯಾಲೆನ್ಸ್ಡ್ ಫುಡ್ ರೂಟೀನ್ ನಿಮಗೆ ನಾವು ಲೈಫ್ ಸ್ಟೈಲ್ ನಲ್ಲಿ ಚೇಂಜಸ್ ಮಾಡ್ತಾ ಹೋಗ್ತೀವಿ. ಅದು ನಿಮ್ಮ ಲೈಫ್ ಸ್ಟೈಲ್ ಆಗಿ ಉಳಿಯುತ್ತೆ. ಒಂದು ಎರಡನೇದು, ನಾವು ಕೊಡುವಂತಹ ಆಹಾರ ಪದಾರ್ಥಗಳು ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ನೀವು ಅಥವಾ ನಿಮ್ಮ ತಾಯಂದಿರು ಮಾಡಿ ನಿಮಗೆ ಉಣಬಡಿಸಬಹುದು. ಆ ತರ ಇರುತ್ತೆ.